ದೇವರು ಭುವಿಯಲ್ಲಿ There is no one like you, Lord. ನಿನ್ನದೇ ಬೇರೆ ಆಧಾರ. You are my refuge, O Lord. ನಿನ್ನದೇ ನಿನ್ನದೇ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನೆಲೆಗೊಳ್ಳುವೆ. ಇದೊಂದು ನಿರ್ಧಾರ. ನೀನೇ ನನ್ನ ಸರ್ವಸ್ವ. ನಿನ್ನ ಪ್ರಿಯಳಾಗಿ ನಾನು ನೆಲೆಗೊಳ್ಳುತ್ತೇನೆ. ನಿನ್ನ ಪ್ರಿಯಳಾಗಿ ನಾನು ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ, ನನ್ನೇಸುವೆ. ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. 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 ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು ನನ್ನ ಮಾರ್ಗದರ್ಶಿಯಾದ ಪರಿಶುದ್ಧಾತ್ಮರೇ, ನನ್ನ ನೀ ನಡೆಸು. ನನ್ನ ನಂಬಿಕೆಯಲ್ಲಿ ಅಪನಂಬಿಕೆ ಪಟ್ಟಿದ್ದೇನೆ. ನಾನು ನಿನ್ನಲ್ಲಿ ನಂಬಿಕೆ ಇಟ್ಟಿಲ್ಲಪ್ಪ. ನನ್ನ ಕಷ್ಟಗಳಲ್ಲಿ, ನನ್ನ ದುಃಖಗಳಲ್ಲಿ ನಾನು ಸೋತು ಹೋದ ಅವಸ್ಥೆಯಲ್ಲಿ ಅಪ್ಪ ನಾನು ಗೊಣಗುಟ್ಟಿದ್ದೇನೆ. ನಿಮ್ಮ ವಿರುದ್ಧ ಹೋಗಿದ್ದೇನೆ ಅಪ್ಪ. ನಿಮ್ಮ ವಿರುದ್ಧ ಸುಳ್ಳಾಡಿದ್ದೇನೆ. ಸತ್ಯದ ಮಾರ್ಗದಲ್ಲಿ ನಾನು ನಡೆದಿಲ್ಲ. ನಿಮ್ಮನ್ನು ಆತ್ಮದಿಂದ ಸತ್ಯದಿಂದ ನಾನು ಆರಾಧಿಸಿಲ್ಲ. ನಾನು ನನ್ನ ಆಲೋಚನೆಗಳಲ್ಲಿ ಮಗ್ನಳಾದೆ. ನಾನು ನನ್ನ ಜ್ಞಾನದಲ್ಲಿ ಮುಂದೆ ಹೋದೆ. ನನ್ನನ್ನು ಕ್ಷಮಿಸಿರಿ ಅಂತ ಹೇಳಿ ಈ ಸಮಯದಲ್ಲಿ ಎಲ್ಲರೂ ಕ್ಷಮೆ ಯಾಚಿಸುತ್ತಾ, ಯೇಸುವೆ ನನ್ನಲ್ಲಿ ನನ್ನ ನಂಬಿಕೆ ದೃಢವಾಗಲಿ. ದೃಢವಾಗಲು ನನಗೆ ಬೇಕಾದ ಸಹಾಯ ನಿಮ್ಮಿಂದ ಮಾತ್ರ. ಪರಿಶುದ್ಧಾತ್ಮರೇ, ನನ್ನನ್ನು ಬಲಪಡಿಸಿರಿ. ಈ ಸಮಯದಲ್ಲಿ ಎಲ್ಲರೂ ಕೇಳೋಣ, ಪ್ರಾರ್ಥಿಸೋಣ, ಕೇಳೋಣ. ಕೊಡ್ತಾರೆ ದೇವರು. ಅರಸುವವರಿಗೆ ದೇವರು ಸಿಗ್ತಾರೆ, ಕೊಡ್ತಾರೆ. ಕಟ್ಟುವವರಿಗೆ ಕೊಡ್ತಾರೆ ಅಂತ ಅವರೇ ವಾಗ್ದಾನ ಮಾಡಿದ್ದಾರೆ. ಈ ಸಮಯದಲ್ಲಿ ಕೇಳೋಣ ದೈವ ಭಯಕ್ಕಾಗಿ. ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನನ್ನೆಲ್ಲವನ್ನೂ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನನ್ನೆಲ್ಲವನ್ನೂ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮರಿಂದ ನನ್ನ ತುಂಬಿಸು ನೀ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ನಿನ್ನ ಚಿತ್ತದಂತೆ ನನ್ನ ನಡೆಸು ನಿಮ್ಮ ಚಿತ್ತ ನಡೆಯಲಿ ಅಪ್ಪ. ಪವಿತ್ರಾತ್ಮರಿಂದ ಪರಿಶುದ್ಧಾತ್ಮರೇ, ತುಂಬಿಸು come Lord Holy Spirit. ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. 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 ನಿನ್ನ
ನಿನ್ನ ಹಾಗೆ ದೇವರು ಭುವಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾನು ನಿಲ್ಲಿಕೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ನಿನ್ನ ಪ್ರಿಯನಾಗಿ ನಾನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವವೆನಿಸುವೆ. ಹೌದು ಪ್ರಿಯರೇ, ದೇವರ ಪ್ರಿಯ ಮಗನಾಗಿ ಮಗಳಾಗಿ ಬದುಕಲು ದೇವರು ನಮ್ಮನ್ನು ಕರೆ ಕೊಟ್ಟಿದ್ದಾರೆ. ಆದ್ರೆ ಈ ಕರೆಯಲ್ಲಿ ನಾವು ದೃಢವಾಗಿ ನಿಂತಿಲ್ಲ. ದೇವರ ಮಕ್ಕಳಂತೆ ಆ ಅಪ್ಪನಂತೆ ನಾವು ಬದುಕ್ತಾ ಇಲ್ಲ. ನಾವು ದೇವರ ಮುಂದೆ ಇವತ್ತು ಕ್ಷಮೆ ಯಾಚಿಸಬೇಕು. ದುಂದುಗಾರ ಮಗನಂತೆ ನಾವು ಇವತ್ತು ದೂರ ಹೋಗಿದ್ದೇವೆ. ನಾವು ಅನೇಕರು ನಮ್ಮದೇ ದಾರಿಯನ್ನು ಹಿಡಿದುಕೊಂಡು ಹೋಗಿದ್ದೇವೆ. ನಮ್ಗೆ ಈ ಲೋಕದ ಐಶ್ವರ್ಯನೇ ಮುಖ್ಯವಾಗಿದೆ. ಈ ಲೋಕಕ್ಕೆ ಎಲ್ಲ ಅಳಿದು ಹೋಗುವ ಆಶೀರ್ವಾದಗಳು ಮಾತ್ರ ಬೇಕಾಗಿವೆ. ಆದ್ರೆ ನಮ್ಗೆ ದೇವರು ಬೇಕಾಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಹಲವರು ಇದ್ದೇವೆ ಪ್ರಿಯರೇ. ನಿಜವಾಗಿ ನಮ್ಗೆ ದೇವರ ಮೇಲೆ ಪ್ರೀತಿ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ಐ ಲವ್ ಯು ಮೈ ಚೈಲ್ಡ್, ಗಿವ್ ಮಿ ಯೋರ್ ಹಾರ್ಟ್. ನಿನ್ನ ಹೃದಯ ನನಗೆ ಕೊಡು, ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೇನೆ. ಆದ್ರೆ ದುಂದುಗಾರ ಮಗ ಅಪ್ಪನನ್ನು ಅರ್ಥ ಮಾಡಿಕೊಳ್ಳದೆ ದೂರ ಹೋದ. ಆ ದುಂದುಗಾರ ಮಕ್ಕಳು ನಾವು ಎಲ್ಲರೂ ಪ್ರಿಯರೇ. ಆದ್ರೆ ನಮ್ಮನ್ನು ದೇವರು ಕೈ ಬಿಟ್ಟಿಲ್ಲ. ಅವರ ಪ್ರೀತಿ ಎಷ್ಟು ಉನ್ನತವಾದುದು ಅಂತ ಹೇಳಿದ್ರೆ, ಆ ದುಂದುಗಾರ ಮಗನ ಆ ಹೀನ ಅವಸ್ಥೆಯಲ್ಲಿ ಆತನಿಗೆ ತಂದೆಯ ಪ್ರೀತಿಯ ನೆನಪು ಬಂತು. ಆತ ಮನೆಗೆ ಹಿಂದಿರುಗಲು ನಿರ್ಧರಿಸಿದ. ನಾವು ಕೂಡ ಇಂದು ನಮ್ಮ ಅಪ್ಪನ ಮನೆಗೆ ಹಿಂದಿರುಗಲು ನಿರ್ಧಾರ ಮಾಡೋಣ ಪ್ರಿಯರೇ. ಅವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತೆ. ನಮ್ಮನ್ನೇ ನಾವು ದೀನರಾಗಿ ತಗ್ಗಿಸಿಕೊಳ್ಳೋಣ. ಅವರು ಮಾಡಿದ ಎಲ್ಲ ಒಳಿತುಗಳಿಗೆ ಕೃತಜ್ಞತೆ ಉಳ್ಳವರಾಗಿರೋಣ. ವಾಪಸ್ ಮನೆಗೆ ಬಂದು ಅಪ್ಪನಿಗೆ ಸಾರಿ ಹೇಳೋಣ ಪ್ರಿಯರೇ, ಸಾರಿ ಹೇಳೋಣ. ಈ ಹೃದಯದಿಂದ ಹೇಳೋಣ. ಈ ಮುರಿದ ಹೃದಯ ದೇವರು ಸ್ವೀಕಾರ ಮಾಡ್ತಾರೆ. ದೀನರಾದವರನ್ನು ದೇವರು ಸ್ವೀಕಾರ ಮಾಡ್ತಾರೆ. ಅವರು ಹತ್ತಿರ ಇದ್ದಾರೆ ಭಕ್ತ ಹೃದಯಗಳಿಗೆ. ಹೌದು ಪ್ರಿಯರೇ, ಅವರು ಹತ್ತಿರ ಇದ್ದಾರೆ ನಮ್ಮೆಲ್ಲರಿಗೂ. ಇವತ್ತು ಯಾರೆಲ್ಲ ಇಲ್ಲಿ ಮುರಿದ ಹೃದಯ ಉಳ್ಳವರು ನೀವಿದ್ದೀರೋ, ದೀನತೆಯಿಂದ ದುಂದುಗಾರ ಮಗ ನಿರ್ಧರಿಸಿದಂತೆ ನಾನು ಅಪ್ಪನ ಮನೆಗೆ ವಾಪಸ್ ಹೋಗ್ತೇನೆ ಅಂತೇಳಿ ನಿರ್ಧಾರ ಮಾಡಿ ಈ ಸಮಯದಲ್ಲಿ ವಾಪಸ್ ಬನ್ನಿ. ದೇವರ ಹತ್ರ ಕ್ಷಮೆ ಕೇಳಿ. ಅವರು ನಿಮ್ಮನ್ನು ಅಪ್ಪಿಕೊಳ್ತಾರೆ, ತಪ್ಪಿಕೊಳ್ತಾರೆ. ಅಂತ ಒಳ್ಳೆಯ ದೇವರು ನಮ್ಮ ದೇವರಾಗಿದ್ದಾರೆ. ಸೇ ಸಾರಿ ಜೀಸಸ್, ಐ ಆಮ್ ಸಾರಿ. ನಾನು ನಿನ್ನ ವಿರುದ್ಧ ಪಾಪ ಮಾಡಿದ್ದೇನಪ್ಪ. ನನ್ನ ನಡೆಯಲ್ಲಿ, ನನ್ನ ಮಾತಿನಲ್ಲಿ, ನನ್ನ ಆಲೋಚನೆಗಳಲ್ಲಿ, ನನ್ನ ಕಾರ್ಯದಲ್ಲಿ, ನನ್ನ ನಿರ್ಧಾರಗಳಲ್ಲಿ ಅಪ್ಪ ನಾನು ನಿನ್ನ ವಿರುದ್ಧ, ನೀನು ಸೃಷ್ಟಿ ಮಾಡಿದ ಮನುಷ್ಯನ ವಿರುದ್ಧ ನಾನು ಹೋಗಿದ್ದೇನೆ. ನನ್ನನ್ನು ಕ್ಷಮಿಸಿರಿ ಅಪ್ಪ, ನನ್ನನ್ನು ಕ್ಷಮಿಸಿರಿ ಅಪ್ಪ. ಮತ್ತೊಮ್ಮೆ ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕಾರ ಮಾಡಿರಿ ಅಂತೇಳಿ ದೀನರಾಗಿ ಈ ಸಮಯದಲ್ಲಿ ಕೇಳುವಾಗ ಅಪ್ಪ ನಮ್ಮನ್ನು ಮುದ್ದಿಡ್ತಾರೆ ಪ್ರಿಯರೇ. ನಮ್ಮ ಪಾಪಗಳನ್ನು ನೋಡುವುದಿಲ್ಲ ಅವರು. ನಮ್ಮ ಪಾಪಗಳನ್ನು ನೋಡದೆ ನಮ್ಮನ್ನು ತಪ್ಪಿಕೊಳ್ಳುವ ಅಪ್ಪ, ಒಳ್ಳೆಯ ಅಪ್ಪ ನಮಗಿದ್ದಾರೆ ಪ್ರಿಯರೇ. ಅಪ್ಪನನ್ನು ಮುದ್ದಿಡುತ್ತಾ ಈ ಸಮಯದಲ್ಲಿ ಪ್ರಿಯರೇ ಆರಾಧಿಸೋಣ. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. 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 ನಂಬಿಕೆಯಲ್ಲಿ ನಾನು ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು.
ನಂಬಿಕೆಯಲ್ಲಿ ನಾವು ದೃಢ ಆಗ್ಬೇಕು. ಕ್ರಿಸ್ತನೆಂಬ ಬಂಡಿ ಮೇಲೆ ನನ್ನ ನಿಲ್ಲಿಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತನೆಂಬ ಬಂಡಿ ಮೇಲೆ ನನ್ನ ನಿಲ್ಲಿಸು. ಕರಗಳ ಬೀಸಿ ಹೇಳೋಣ. ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. ಯೇಸುವೇ ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. ಕರಗಳ ತಟ್ಟುತ್ತಾ ಹಾಡೋಣ. ಯೇಸುವೇ ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. ನಿನ್ನ ಹಾಗೆ ದೇವರು ಭುವಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಹಾಗೆ ದೇವರು ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾನು ಹೇಳಿಕೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ನಿನ್ನ ಪ್ರಿಯನಾಗಿ ನಾನು ಹೇಳಿಕೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ನಿನ್ನ ಪ್ರಿಯನಾಗಿ ನಾನು ಹೇಳಿಕೊಳ್ಳುವೆ, ನೀನೇ ನನ್ನ ಸರ್ವಸ್ವ ನನ್ನೇಸುವೆ. ನನ್ನೆಲ್ಲವನ್ನೂ ನಾನು ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನನ್ನೆಲ್ಲವನ್ನೂ ನಾನು ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಮಾರ್ಗದಲ್ಲಿ ನಾನಿದ್ದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನಡೆಸು. ನಿನ್ನ ಮಾರ್ಗದಲ್ಲಿ ನಾನಿದ್ದು ನಡೆಯಲು, ಮಾರ್ಗದರ್ಶಿಯಾಗಿ ನನ್ನ ನಡೆಸು. ನಂಬಿಕೆಯಲ್ಲಿ ನಾನು ದೃಢವಾಗಲು, ಕ್ರಿಸ್ತನೆಂಬ ಬಂಡಿ ಮೇಲೆ ನನ್ನ ನಿಲ್ಲಿಸು. ನಂಬಿಕೆಯಲ್ಲಿ ನಾನು ದೃಢವಾಗಲು, ಕ್ರಿಸ್ತನೆಂಬ ಬಂಡಿ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ.
ಆರಾಧನೆ ನಿಮಗೆ ಆರಾಧನೆ, ನನ್ನೇಸುವೆ ನಿಮಗೆ ಆರಾಧನೆ, ಯೇಸುವೇ ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಆರಾಧನೆ, ಹಲ್ಲೆಲೂಯಾ 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 ಯೇಸುವೇ ಇಸ್ರಾಯೇಲ್ ಜನರು ದೇವರು ಎಷ್ಟೆಲ್ಲ ಒಳಿತುಗಳನ್ನು ಅವರ ಜೀವಿತದಲ್ಲಿ ಮಾಡಿದ್ರು. ಆ ಈಜಿಪ್ಟಿನ ಗುಲಾಮಗಿರಿಯಿಂದ 430 ವರ್ಷ ಅವರು ಅಲ್ಲಿ ಒದ್ದಾಡ್ತಾ ಇದ್ರು. ಫರೋಹನ ಅಂಡರಲ್ಲಿ ಅವರು ಗುಲಾಮತನಕ್ಕೆ ಒಳಗಾಗಿದ್ರು. ಎಷ್ಟು ಕಷ್ಟ ಪಡ್ತಾ ಇದ್ರು. ದೇವರು ಅವರ ಮೊರೆಯನ್ನು ಆಲಿಸಿದ್ರು. ಅವರನ್ನು ಅಲ್ಲಿಂದ ಬಿಡಿಸಲು ಮೋಶೆಯನ್ನು ನೇಮಿಸಿದ್ರು. ಎಷ್ಟು ಅದ್ಭುತ ಕಾರ್ಯಗಳನ್ನು ಪವಾಡಗಳನ್ನು ಅವರ ಎದುರಿನಲ್ಲಿ ಅವರು ಮಾಡಿದ್ರು. ಎಷ್ಟು ಮಾಡಿದ್ರು ಕೂಡ ಆ ಜನರು ಪ್ರಿಯರೇ ಕೊನೆಯದಾಗಿ ಆ ದೇವರನ್ನು ಅರಿಯದೆ ಹೋದ್ರು, ದೇವರನ್ನು ಪ್ರೀತಿಸದೆ ಹೋದ್ರು. ಅವರ ಹೃದಯ ಕಲ್ಲಾಯಿತು. ಅವರು ತಮ್ಮ ಜ್ಞಾನವನ್ನೇ ಅವಲಂಬಿಸಿಕೊಂಡು ಹೋದ್ರು. ಅವರಲ್ಲಿ ದೈವ ಭಯವಿದ್ದಿಲ್ಲ. ಪಾಪಕ್ಕೆ ಬಿಟ್ಟು ಕೊಟ್ರು. ದೇವರನ್ನು ಪ್ರೀತಿ ಮಾಡೋದನ್ನು ಬಿಟ್ಟು ಅವರು ಯಾರ ಆಳ್ವಿಕೆಗೆ, ಸೈತಾನನ ಆಳ್ವಿಕೆಗೆ ಬಿಟ್ಟು ಕೊಟ್ರು. ಇವತ್ತು ನಾವು ಕೂಡ ಹಲವರು ಪ್ರಿಯರೇ ನಮ್ಮ ಹೃದಯ ಕಾಠಿಣ್ಯವಾಗಿದೆ. ನಮ್ಗೆ ಇವತ್ತು ಪಶ್ಚಾತ್ತಾಪ ಬರ್ತಾ ಇಲ್ಲ. ಹಲವು ಜನರಿಗೆ ಪಶ್ಚಾತ್ತಾಪ ಇಲ್ಲ. ನಾವು ಬರ್ತೀವಿ ಚರ್ಚಿಗೆ, ಆದ್ರೆ ನಮ್ಮ ಹೃದಯ ಇನ್ನೂ ಕಠಿಣವಾಗಿದೆ ಪ್ರಿಯರೇ. ನಮ್ಗೆ ದೈವ ಭಯ ನಿಜವಾಗಿ ಇಲ್ಲ, ದೈವ ಪ್ರೀತಿ ಇಲ್ಲ, ದೈವ ಜ್ಞಾನದಲ್ಲಿ ನಾವು ನಡೀತಾ ಇಲ್ಲ. ಆದ್ರೆ ದಿನ ಚರ್ಚಿಗೆ ಬರ್ತೀವಿ. ನಮ್ಮ ಈ ಅವಸ್ಥೆಗಾಗಿ ನಾವು ಕ್ಷಮೆ ಕೇಳ್ಬೇಕು ದೇವರ ಹತ್ರ. ದೇವ್ರೆ, ನನ್ನ ಹೃದಯ ಯಾಕೆ ಇಷ್ಟು ಕಠಿಣವಾಗಿದೆ, ನನ್ಗೆ ಗೊತ್ತಿಲ್ಲ, ನನ್ಗೆ ಸಹಾಯ ಮಾಡಿ. ನನ್ನ ಹೃದಯದ ಕಾಠಿಣ್ಯತೆಯನ್ನು ತೆಗೆದು ಹಾಕಿ ಅಪ್ಪ. ಅಪ್ಪ, ನಾನು ಆ ಇಸ್ರಾಯೇಲ್ ಜನರಂತೆ ಇಷ್ಟೆಲ್ಲ ಆಶೀರ್ವಾದಗಳನ್ನು ಅನುಭವಿಸಿ ಸಹ ಅವರು ಕಠಿಣರಾಗಿ ಆ ನೀವು ಕೊಟ್ಟ ನಿತ್ಯ ಜೀವವನ್ನು ಸವಿಯದೆ ಹೋದ್ರು, ಆ ವಿಶ್ರಾಂತಿ ನೆಲೆಯನ್ನು ತಲುಪದೆ ಹೋದ್ರು. ಆ ರೀತಿ ನನ್ನ ಜೀವನ ಆಗ್ಬಾರ್ದಪ್ಪ. ಅಪ್ಪ, ನನ್ನ ಜೀವನ, ಇಲ್ಲಿರುವ ಪ್ರತಿಯೊಬ್ಬರ ಜೀವನ ಆ ಮಟ್ಟಕ್ಕೆ ಹೋಗ್ಬಾರ್ದಪ್ಪ. ಈ ಸಮಯದಲ್ಲಿ ಕೇಳೋಣ ಪ್ರಿಯರೇ, ಹೃದಯದಿಂದ ಕೇಳೋಣ. ನಾವು ನಿಜವಾಗಿ ಆ ನಿತ್ಯ ಜೀವವನ್ನು ಸವಿಬೇಕು. ಆ ಆಸೆ ನಮ್ಮಲ್ಲಿ ಅಧಿಕವಾಗಲಿ ಪ್ರಿಯರೇ. ಅದಕ್ಕಾಗಿ ಈ ಸಮಯದಲ್ಲಿ ಕೇಳೋಣ. ನಾನು ಏನ್ ಮಾಡ್ಬೇಕಪ್ಪ, ನನ್ಗೆ ಗೊತ್ತಿಲ್ಲ, ನನಗೆ ಕಲಿಸಿ ಕೊಡಿ ಅಪ್ಪ. ನನ್ನ ಹೃದಯವನ್ನು ಇನ್ನೂ ದೇವ ಹದವಾಗಿ ಮಾಡಿ, ಹದವಾದ ಭೂಮಿಯನ್ನಾಗಿ ಮಾಡಿ ಅಪ್ಪ. ಹೌದು ಪ್ರಿಯರೇ, ದೇವರನ್ನು ಈ ಬೋಧನೆಗಳ ಮುಖಾಂತರ, ಶುಭ ಸಂದೇಶದ ಮೂಲಕ, ದೇವರ ವಾಕ್ಯದ ಮೂಲಕ ಅರಿತುಕೊಳ್ಳುವಾಗ ಪ್ರಿಯರೇ ನಮ್ಮ ಹೃದಯದ ಕಾಠಿಣ್ಯತೆ ಹೋಗುತ್ತೆ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ದೇವರು ಹೇಳ್ತಾ ಇದ್ದಾರೆ, ನಾವು ಅವರ ಜೊತೆ ಇರ್ಬೇಕು. ನಾವು ಅವರ ಜೊತೆ ಇರ್ಬೇಕು. ನಮ್ಮ ಮನೆಯವರ ಜೊತೆ ಇದ್ದಾಗ ನಾವು ಅವರನ್ನು ಅರಿತುಕೊಳ್ತೇವೆ, ಅವ್ರು ಯಾರು ಎಂದು. ಅದೇ ರೀತಿ ದೇವರ ಜೊತೆ ಇರುವಾಗ, ದೇವರ ವಾಕ್ಯದ ಮೂಲಕ, ಶುಭ ಸಂದೇಶದ ಮೂಲಕ, ಆ ಪರಿಶುದ್ಧಾತ್ಮರ ಬಲದಲ್ಲಿ ನಾವು ಹೋಗುವಾಗ ನಾವು ಅವರನ್ನು ಅರಿತುಕೊಳ್ತೇವೆ. ಮತ್ತು ದಿನೇ ದಿನೇ ನಮ್ಮ ಸ್ವಭಾವಗಳು ಬದಲಾಗುತ್ತೆ ಪ್ರಿಯರೇ. ಅವರು ನಿಜವಾಗಿ ನಮ್ಮನ್ನು ಬದಲಾಯಿಸ್ತಾರೆ ಪ್ರಿಯರೇ. ನಮ್ಮ ನಿತ್ಯ ಜೀವದೆಡೆಗೆ ಕರೆದೊಯ್ಯಲೇ ಅವರು ಈ ಲೋಕಕ್ಕೆ ಬಂದ್ರು. ನಮ್ಮನ್ನೆಲ್ಲ ಭೇಟಿ ಮಾಡಿದ್ದಾರೆ ಯೇಸು ಪ್ರಿಯರೇ. ಆದ್ರೆ ಕೆಲವರು ನಾವು ಆ ಭೇಟಿಯನ್ನು ತಿರಸ್ಕಾರ ಮಾಡಿದ್ದೇವೆ. ಇಂದು ನಮ್ಮೊಬ್ಬೊಬ್ಬರಿಗೆ ಬೇಕಾಗಿರೋದು ಆ ಯೇಸು ಕ್ರಿಸ್ತರ ಭೇಟಿ. ನಮ್ಮೊಬ್ಬೊಬ್ಬರಿಗೆ ಬೇಕಾಗಿರೋದು ಆ ಎನ್ಕೌಂಟರ್ ವಿತ್ ಕ್ರೈಸ್ಟ್. ಆ ಎನ್ಕೌಂಟರ್ ಆದಾಗ ಪ್ರಿಯರೇ, ಸೌಲನು ಪೌಲನಾದ ಪ್ರಿಯರೇ. ಸೌಲನು ತನ್ನ ಜೀವನ ಇವೆಲ್ಲ ತನಗಾಗಿ ಜೀವಿಸ್ತಾ ಇದ್ದವನು. ಸೆಲ್ಫ್ ಗ್ಲೋರಿಗಾಗಿ, ಪ್ರತಿಷ್ಠೆಗಾಗಿ, ಮಹಿಮೆಗಾಗಿ ಜೀವಿಸ್ತಾ ಇದ್ದ ಸೌಲ ಪೌಲನಾಗಿ ಮಾರ್ಪಟ್ಟ. ಈ ಸಮಯದಲ್ಲಿ ಪ್ರಿಯರೇ, ನಾವು ನಿಜವಾಗಿ ಗೊಂಡಿದ್ದೇವೆ. ದೇವರಿಗೆ ಸ್ತೋತ್ರ. ದೇವರು ನಮ್ಮಲ್ಲಿ ಮಾನಸಾಂತರ ಉಂಟು ಮಾಡಿದ್ದಾರೆ.
ಅದಕ್ಕಾಗಿ ಸ್ತೋತ್ರ. ಹೌದು ಪ್ರಿಯರೇ, ಈ ಮಾನಸಾಂತರ ಎಂಬುದು ದಿನನಿತ್ಯ ನಮ್ಮಲ್ಲಿ ಇರಬೇಕು. ನಾವು ದೇವರ ವಾಕ್ಯದ ಮುಂದೆ ಕೂರುವಾಗ ದೇವರು ಯಾರು ಅಂದು ಯೆಶಾಯನಿಗೆ ದೇವ ದರ್ಶನವಾದಾಗ ದೇವರು ಪರಿಶುದ್ಧರು 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 ಎಂಬ ಸತ್ಯದ ಅರಿವಾಯಿತು. ತಾನು ಪಾಪಿ ಎಂಬ ಅರಿವಾಯಿತು. ಪ್ರಿಯರೇ, ದೇವರು ಪರಿಶುದ್ಧರಾಗಿದ್ದಾರೆ, ಅವರನ್ನು ಆರಾಧಿಸಬೇಕು. ಪ್ರಿಯರೇ, ಆರಾಧನೆಗೆ ಯೋಗ್ಯರು ಅವರೇ. ಅಯ್ಯೋ, ನಾನು ಪಾಪ ಮಾಡಿದೆ ಅಂತೇಳಿ, ನಾನು ಅಶುದ್ಧ ವದನದ ಜನರ ನಡುವೆ ಇದ್ದೇನೆ ಅಂತೇಳಿ ಆತ ಗೋಳಾಡಿದ. ಮತ್ತು ನಾವು ನೋಡ್ತೇವೆ ಅಲ್ಲಿ ಕೆರೂಬಿ ಎಂಬ ದೇವದೂತ ಆತನ ಬಾಯಿಗೆ ಆ ಬೆಂಕಿಯಿಂದ ಆತನನ್ನು ಶುದ್ಧ ಮಾಡಿದ. ಪ್ರಿಯರೇ, ಆ ಒಂದು ಬೆಂಕಿಯ ದೀಕ್ಷಾಸ್ಥಾನ ಅವನಿಗೆ ಆಯ್ತು. ಅಲ್ಲಿ ಅವನು ಶುದ್ಧನಾದ. ಮತ್ತು ನಾನು ಏನು ಮಾಡ್ಲಿ ಅಂತ ಕೇಳ್ದ. ಹಿಯರ್ ಐ ಆಮ್ ಲಾರ್ಡ್, ಇಸ್ ಇಟ್ ಐ ಲಾರ್ಡ್ ಅಂತ ಕೇಳ್ದ. ಇವತ್ತು ನಾವು ಕೂಡ ಪ್ರಿಯರೇ, ನಾನು ಪಾಪ ಮಾಡಿದ್ದೇನೆಂದು ಯಾರೆಲ್ಲ ನಾವು ಒಪ್ಪಿಕೊಂಡಿದ್ದೇವೋ, ಖಂಡಿತ ಇವತ್ತು ದೇವರ ವಾಕ್ಯ ನಮ್ಮನ್ನು ಶುದ್ಧಗೊಳಿಸುತ್ತೆ. ದೇವರು ಪರಿಶುದ್ಧರು ಎಂಬ ಅರಿವು ನಮಗೆ ಕೊಡುತ್ತೆ. ದೈವ ಭಯದಲ್ಲಿ ಜೀವಿಸಲು ನಮಗೆ ಕೃಪೆ ನೀಡ್ತಾರೆ. ಕೇವಲ ಇಲ್ಲಿ ಚರ್ಚಲ್ಲಿ ಮಾತ್ರ ಅಲ್ಲ, ನಾವು ಮನೆಗಳಿಗೂ ಹೋದಾಗಲೂ, ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲೂ ನಾವು ಪರಿಶುದ್ಧರಾಗಿ ನಮ್ಮ ದೇವರು ಪರಿಶುದ್ಧರಾದ್ದರಿಂದ ನಾವು ಪರಿಶುದ್ಧರಾಗಬೇಕು ಅಂತ ಬಯಸ್ತಾರೆ ಮತ್ತು ಆ ಪರಿಶುದ್ಧತೆಯಲ್ಲಿ ನಮ್ಮನ್ನು ಮುನ್ನಡೆಸುತ್ತಾರೆ. ಆ ದೇವರನ್ನು ಈ ಸಮಯದಲ್ಲಿ ಆರಾಧಿಸೋಣ ಪ್ರಿಯರೇ. ಪರದಲ್ಲಿರುವ ಪಿತ ದೇವನಿಗೆ, ಅವರ ಉನ್ನತ ನಾಮಕ್ಕೆ ಆರಾಧನೆ ಅಂತ ಹೇಳಿ ಈ ಸಮಯದಲ್ಲಿ ಆ ದೇವರನ್ನು ಆರಾಧಿಸೋಣ. ಆ ತ್ರಯೇಕ ದೇವರನ್ನು ಆರಾಧಿಸೋಣ. ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸೋಣ ಪ್ರಿಯರೇ. ನಮ್ಮನ್ನೇ ಬಿಟ್ಟು ಕೊಡುತ್ತಾ, ಪೂರ್ಣವಾಗಿ ಬಿಟ್ಟು ಕೊಡುತ್ತಾ, ನಮ್ಮ ಮನಸ್ಸಿನ ಆಲೋಚನೆಗಳು, ಕಾರ್ಯ ಕೆಲಸಗಳು ಎಲ್ಲವನ್ನು ಬದಿಗಿಟ್ಟು ನನ್ನ ಮನವೇ ಪ್ರಭುವನ್ನು ಕೊಂಡಾಡು, ಆರಾಧಿಸು. ನಥಿಂಗ್ ಎಲ್ಸ್, ಓನ್ಲಿ ಜೀಸಸ್. ಯೇಸು ಮಾತ್ರ. ಪರದಲ್ಲಿರುವ ಪಿತದೇವರ ಉನ್ನತ ನಾಮಕ್ಕೆ ಆರಾಧನೆ. ಪರದಲ್ಲಿರುವ ಪಿತದೇವರ ಉನ್ನತ ನಾಮಕ್ಕೆ ಆರಾಧನೆ. ಭೂಮಿ ಆಕಾಶವ ಉಂಟು ಮಾಡಿದ ದೇವಾದಿ ದೇವನಿಗೆ ಆರಾಧನೆ. ಭೂಮಿ ಆಕಾಶವ ಉಂಟು ಮಾಡಿದ ದೇವಾದಿ ದೇವನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ಮನುಕುಲ ರಕ್ಷೆಗೆ ಪ್ರಿಯ ಪುತ್ರನ ಬಲಿ ಕೊಟ್ಟ ತಂದೆಗೆ ಆರಾಧನೆ. ಮನುಕುಲ ರಕ್ಷೆಗೆ ಪ್ರಿಯ ಪುತ್ರನ ಬಲಿ ಕೊಟ್ಟ ತಂದೆಗೆ ಆರಾಧನೆ. ಪರಿಪೂರ್ಣ ಪರಿಶುದ್ಧ ಪರಮೋನ್ನತ ಪರಮ ಪವಿತ್ರನಿಗೆ ಆರಾಧನೆ. ಪರಿಪೂರ್ಣ ಪರಿಶುದ್ಧ ಪರಮೋನ್ನತ ಪರಮ ಪವಿತ್ರನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ದೇವರು ನಿಜವಾಗಿ ಆರಾಧನೆಗೆ ಯೋಗ್ಯರಾಗಿದ್ದಾರೆ. He alone deserves
ಸಾಧನೆ ಎಂದೆಳೆದಿದ್ರೆ ನಾನು ಇಲ್ಲವಾಗುವುದು ಮತ್ತು ದೇವರು ಮಾತ್ರ ನನ್ನಲ್ಲಿ ಕಾಣಿಸೋದು. ನನ್ನಲ್ಲಿ ಸರ್ವರಲ್ಲಿ ದೇವರು ಮಾತ್ರ ಕಾಣಿಸ್ಬೇಕು, ನಾನು ಸಂಪೂರ್ಣವಾಗಿ ಇಲ್ಲವಾಗಬೇಕು. ಅದು ಅಬ್ರಹಾಮನು ತನ್ನ ಒಬ್ಬನೇ ಒಬ್ಬ ಮಗನಾದ ಈಸಾಕನನ್ನು ಬಲಿ ಕೊಡಲು ಮುಂದಾದ. ಆತನಿಗೆ ಆಸೆ ಇತ್ತು, ತನ್ನ ಮಗನ ಮೇಲೆ ಆಸೆ ಇತ್ತು, ಮಗನ ಭವಿಷ್ಯದ ಮೇಲೆ ಆಸೆ ಇತ್ತು. ಆದ್ರೆ ಅದಕ್ಕಿಂತ ಮಿಗಿಲಾಗಿ ಆತ ನೋಡಿದ್ದು ನನ್ನ ಅಪ್ಪನ ಆಸೆ ಏನಾಗಿದೆ, ನನ್ನ ಅಪ್ಪ ಏನ್ ಬಯಸ್ತಾರೆ. ಆತ ಅಪನಂಬಿಕೆ ಪಡಲಿಲ್ಲ, ಅವಿಶ್ವಾಸಿ ಆಗಲಿಲ್ಲ. ಆ ಒಂದು ಪರೀಕ್ಷೆಗೆ ಒಳಗಾದಾಗ ಆತ ಮುಂದಾದ, ನಾನು ನನ್ನ ಅಪ್ಪನ ಆಸೆಯನ್ನು ಈಡೇರಿಸ್ತೇನೆ, ನನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲು ಮುಂದಾಗ್ತೇನೆ ಅಂತೇಳಿ ಮುಂದೆ ಹೋದ. ಇವತ್ತು ನಮ್ಮ ಒಳಗಿರುವ ಯಾವುದೇ ಈಸಾಕ ಇರ್ಬೋದು, ದೇವರ ಸ್ಥಾನ ಒಂದು ವೇಳೆ ನಾವು ಯಾರಿಗಾದ್ರೂ ಕೊಟ್ಟಿದ್ದೆ ಆದ್ರೆ ಈ ಸಮಯದಲ್ಲಿ ಪ್ರಿಯರೇ ನಾವು ಕ್ಷಮೆ ಯಾಚಿಸೋಣ, ಈಸಾಕನನ್ನು ಬಲಿ ಕೊಡೋಣ. ದೇವರ ಸ್ಥಾನ ದೇವರಿಗೆ ನಮ್ಮ ಯಾವಾಗಲೂ ಆ ಪ್ರಯಾರಿಟಿ, ಆ ಫಸ್ಟ್ ಆ ಪ್ಲೇಸ್ ನನ್ನ ಹೃದಯದಲ್ಲಿ ದೇವರಿಗೆ ಮಾತ್ರ, ನನ್ನ ಹೃದಯದಲ್ಲಿ ದೇವರಿಗೆ ಮಾತ್ರ ಯಾವಾಗಲೂ ಪ್ಲೇಸ್ ಇರೋದು. ಮೊದಲ ಆಜ್ಞೆಯಂತೆ love your Lord with all your heart, with all your mind, with all your soul, with all your strength. ಹೌದು ಪ್ರಿಯರೇ, ಮೊದಲ ಆಜ್ಞೆಯನ್ನು ನೆನಪಿಸಿಕೊಂಡು ದೇವರನ್ನು ಮಾತ್ರ ಆರಾಧಿಸಲು ಪ್ರಿಯರೇ ನಿರ್ಧರಿಸೋಣ, ಆರಾಧಿಸೋಣ. ವಿಶ್ವಾಸದ ಕಣ್ಣುಗಳಿಂದ ನೋಡುತ್ತಾ ದೇವಾದಿ ದೇವನನ್ನು ಕೊಂಡಾಡೋಣ. ನಮ್ಮಲ್ಲಿರುವ ಎಲ್ಲ ಈ ಸಾಕುಗಳು ನಮ್ಮಿಂದ ತೊಲಗಲ್ಪಡಲು. ನನ್ನ ಸರ್ವೇಶ್ವರ ಸ್ವಾಮಿ, ನನ್ನ ರಕ್ಷಕ, ನನ್ನ ಪ್ರಭು, ನನ್ನ ದೇವರ, ನನ್ನ ಹೃದಯದ ರಾಜನಾಗಿ ಅಬ್ರಹಾಮ ಇಸಾಕ ಯಾಕೋಬರ ಯೆಹೋವ ದೇವನಿಗೆ ಆರಾಧನೆ. ಅಬ್ರಹಾಮ ಇಸಾಕ ಯಾಕೋಬರ ಯೆಹೋವ ದೇವನಿಗೆ ಆರಾಧನೆ. ಮೋಶೆ ಎಲೀಯ ದಾವೀದನ ಕರ ಹಿಡಿದ ಕರ್ತನಿಗೆ ಆರಾಧನೆ. ಮೋಶೆ ಎಲೀಯ ದಾವೀದನ ಕರ ಹಿಡಿದ ಕರ್ತನಿಗೆ ಆರಾಧನೆ. ದೇವರು ನರನಾಗಿ ಧರೆಗೆ ಬಂದ ಇಮ್ಮಾನುವೇಲನಿಗೆ ಆರಾಧನೆ. ಪಾಪಿಯ ಹುಡುಕುತ್ತ ರಕ್ಷಿಸಿದ ಪ್ರಭು ಯೇಸು ರಾಜನಿಗೆ 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 ಆರಾಧನೆ. ಆರಾಧನೆ 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 ಆರಾಧನೆ. ಪ್ರಿಯರೇ, ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ. ನಮ್ಮ ರಕ್ಷಣೆಗಾಗಿ ನಮ್ಮ ಏಕೈಕ ಪುತ್ರನನ್ನು ಅಪಿತ ದೇವರು ಬಲಿ ಕೊಟ್ಟರು. ನಮ್ಮ ಮೇಲಿನ ಅಪಾರ ಪ್ರೀತಿಯಿಂದ, ಕರುಣೆಯಿಂದ, ನಾವು ಪ್ರೀತಿಯ ಕರುಣೆಯುಳ್ಳ ಪ್ರೀತಿ ಸ್ವರೂಪಿ ದೇವರು ಅಂತ ಹೇಳ್ತೇವೆ.
ಅವರ ಪ್ರೀತಿಯನ್ನು ಅವರು ಮಾತಿನಲ್ಲಿ ಅಲ್ಲ, ಬದಲಾಗಿ ಕಾರ್ಯದಲ್ಲಿ ವ್ಯಕ್ತಪಡಿಸಿದ್ರು. ಇವತ್ತು ವಾಕ್ಯ ಕಳುಹಿಸಿ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಪ್ರಿಯರೇ. ವಾಕ್ಯ ಕಳುಹಿಸಿ ಇವರು ಇವತ್ತು ನಮ್ಗೆ ತಂದೆ ತಿದ್ದುತ್ತಾ ಇದ್ದಾರೆ ವಾಕ್ಯದ ಮುಖಾಂತರ. ಅದು ಕೂಡ ಪ್ರಿಯರೇ ಪ್ರೀತಿಯಾಗಿದೆ. ಒಳ್ಳೆ ತಂದೆ ತನ್ನ ಮಕ್ಕಳನ್ನು ತಿದ್ದಿ ಪ್ರೀತಿ ಮಾಡ್ತಾರೆ. ಮಕ್ಕಳು ನಾಶವಾಗಬಾರ್ದು, ವಾಪಸ್ ಮನೆಯಲ್ಲೇ ಇರ್ಬೇಕು, ಒಳ್ಳೆ ಮಾರ್ಗದಲ್ಲಿ ಒಳ್ಳೆಯ ಮಕ್ಕಳಾಗಿ ಇರ್ಬೇಕು ಅಂತ ನಾವು ತಂದೆ ತಾಯಿಗಳು ನಮ್ಮ ಮಕ್ಕಳನ್ನು ತಿದ್ದುತ್ತೇವೆ. ಯಾಕೆ? ನಮ್ಗೆ ಪ್ರೀತಿ ಇಲ್ಲ ಅಂತ ಹೇಳಿ ಶಿಕ್ಷಿಸ್ತೇವಾ? ಇಲ್ಲ, ನಮ್ಗೆ ಪ್ರೀತಿ ಇದೆ, ಅದಕ್ಕಾಗಿ ಶಿಕ್ಷಿಸ್ತೇವೆ ನಮ್ಮ ಮಕ್ಕಳು ನಾಶ ಆಗ್ಬಾರ್ದು ಅಂತ. ಅದೇ ರೀತಿ ಅದಕ್ಕಿಂತ ಒಳ್ಳೆಯ ಪಿತನಾದ ದೇವರು, ಅವ್ರು ಒಳ್ಳೆಯವರು, ಯಾವಾಗಲೂ ಒಳ್ಳೆಯವರು. ಅವರು ತಮ್ಮ ಮಕ್ಕಳಾದ ನಾವು ಯಾವತ್ತೂ ಅವರಿಂದ ದೂರ ಆಗ್ಬಾರ್ದು ಅಂತ ಹೇಳಿ ನಾವು ಅವರಿಂದ ದೂರ ಆದಾಗ ಅವರು ತಿದ್ದುತ್ತಾರೆ. ಅವರ ಮಾರ್ಗದಿಂದ ದೂರ ಆದಾಗ, ಅಹಂಕಾರ ಪಟ್ಟಾಗ, ನಾವು ನಮ್ಮ ಆಲೋಚನೆಗಳಲ್ಲಿ ಮಗ್ನರಾದಾಗ ಅವರು ತಿದ್ದುತ್ತಾರೆ. ದೂರದ ದಾರಿಯಲ್ಲಿ, ಯೇಸು ದಾರಿಯಲ್ಲಿ ಹೋಗದೆ, ನಿತ್ಯ ಜೀವದ ದಾರಿಯಲ್ಲಿ ನಡೆಯದೆ ಬೇರೆ ದಾರಿಯಲ್ಲಿ ನಡೆಯುವಾಗ ಅವರು ತಿದ್ದುತ್ತಾರೆ, ಸವರ್ತಾರೆ. ಇದು ಕೂಡ ತಂದೆಯ ಪ್ರೀತಿ ಆಗಿದೆ ಪ್ರಿಯರೇ. ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿಲ್ಲ ನಾವು ದೇವರಿಗೆ ಪ್ರಶ್ನೆ ಆಗ್ತೇವೆ, ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟೆ ಅಂತ. ನಿಜವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ನಿಜವಾಗಿ ಅವರಿಗೆ ಆರಾಧನೆ ನಮ್ಮೊಬ್ಬೊಬ್ಬರ ಜೀವಿತದ ಮುಖಾಂತರ ಸಲ್ಲಬೇಕು ಪ್ರಿಯರೇ. ನಾವು ಇವತ್ತು ಇನ್ನೂ ಅಧಿಕವಾಗಿ ಅವರನ್ನು ಅರಿತುಕೊಳ್ಳೋಣ. ವಾಕ್ಯ ಕಳುಹಿಸಿ ಅವರು ನಮಗೆ ಸ್ತುತಿಸಲು, ಆರಾಧಿಸಲು, ಅವರಿಗಾಗಿ ಜೀವಿಸಲು ಕರೆ ಕೊಡ್ತಾ ಇದ್ದಾರೆ. ಆ ಕರೆ ಸ್ವೀಕಾರ ಮಾಡುತ್ತಾ ಆರಾಧಿಸಲು. ವಾಕ್ಯವ ಕಳುಹಿಸಿ ಸೌಖ್ಯ ನೀಡಿದ ಸೌಖ್ಯದಾತನಿಗೆ ಆರಾಧನೆ. 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 ಸತ್ಯವು ಮಾರ್ಗವು ಜೀವವು ಆದ ತ್ರೈಕ ಶಕ್ತಿಗೆ ಆರಾಧನೆ. ಸತ್ಯವು ಮಾರ್ಗವು ಜೀವವು ಆದ ತ್ರೈಕ ಶಕ್ತಿಗೆ ಆರಾಧನೆ. ಪಾಪವ ತ್ಯಜಿಸಲು ಬಲಪಡಿಸಿದ ಪರಿಶುದ್ಧ ಆತ್ಮನಿಗೆ ಆರಾಧನೆ. ಪಾಪವ ತ್ಯಜಿಸಲು ಬಲಪಡಿಸಿದ ಪರಿಶುದ್ಧ ಆತ್ಮನಿಗೆ ಆರಾಧನೆ. ನಿತ್ಯವು ನಮ್ಮನ್ನು ಪರಿಪಾಲಿಸುವ ದೇವರ ಆತ್ಮನಿಗೆ ಆರಾಧನೆ. ನಿತ್ಯವು ನಮ್ಮನ್ನು ಪರಿಪಾಲಿಸುವ ಪರಿಶುದ್ಧ ಆತ್ಮನಿಗೆ ಆರಾಧನೆ. ಆತ್ಮನಿಗೆ ಆರಾಧನೆ. ಆರಾಧನೆ 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 Alleluia, 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 Alleluia.
Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಅಪ್ಪನ ಮನೆಗೆ ಬಂದ ಮಕ್ಕಳೆಲ್ಲರಿಗೂ ಇವರು ಇವತ್ತು ಅಪ್ಪ ಪ್ರೀತಿಯಿಂದ ಬರಮಾಡಿದ್ದಾರೆ ಮಾತ್ರ ಅಲ್ಲ, ಅಪ್ಪ ತನ್ನ ಯೋಜನೆಗಳನ್ನು, ನಿರ್ಧಾರಗಳನ್ನು, ಅಪ್ಪ ತನಗೆ ಇಷ್ಟವಾದ ವಿಷಯಗಳನ್ನು ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ. ಅವರ ಇಷ್ಟ ಏನೆಂದು ಇವತ್ತು ಅರಿತುಕೊಳ್ಳೋಣ ಪ್ರಿಯರೇ. ಅವರ ಚಿತ್ತ ಏನೆಂದು ಅರಿತುಕೊಳ್ಳೋಣ. ಅವರ ಚಿತ್ತಕ್ಕೆ ನಾವು ವಿರುದ್ಧವಾಗಿದ್ರೆ ಅವರು ಚಿತ್ತುತ್ತಾರೆ, ಸವರ್ತಾರೆ. ಅವ್ರು ನಮ್ಮನ್ನು ಪ್ರೀತಿಸ್ತಾರೆ, ಮುದ್ದಿಸ್ತಾರೆ. ಅವರ ಚಿತ್ತ ಒಂದೇ ಆಗಿದೆ, ನಾವು ಯಾರು ಕೂಡ ನಾಶ ಆಗಬಾರದು. ಮತ್ತು ಈ ನುಡಿಗಳನ್ನು, ಜೀವ ಜಲದ ಬುಗ್ಗೆಯಾದ ಆ ದೇವರು ನಿತ್ಯ ಜೀವ ತರುವ ನುಡಿಗಳನ್ನು, ನಮಗೆ ಆತ್ಮವನ್ನು, ಜೀವವನ್ನು ತರುವ ನುಡಿಗಳನ್ನು ಈ ದಿನದಲ್ಲಿ ನಮ್ಮ ಜೊತೆ ಹಂಚುತ್ತಾರೆ ಪ್ರಿಯರೇ. ಅದನ್ನು ಸ್ವೀಕಾರ ಮಾಡೋಣ ಇವತ್ತು. ಅದಕ್ಕಾಗಿ ಹಂಬಲಿಸೋಣ. ಒಂದು ಜೀವ ಕೊಡುವ ನುಡಿ ಕೂಡ ನನ್ನಿಂದ ಮಿಸ್ ಆಗ್ಬಾರ್ದು, ನನ್ನಿಂದ ದೂರ ಆಗ್ಬಾರ್ದು ಅಂತ ಹೇಳಿ ನಾವು ದಾಹಪಟ್ಟು ಈ ಸಮಯದಲ್ಲಿ ಆಲಿಸೋಣ. ವರಗಳ ಸುರಿಸಿ ಬಲಪಡಿಸುವ ಯೇಸುವಿನಾತ್ಮಕ್ಕೆ ಆರಾಧನೆ. ಫಲಗಳ ನೀಡುತ್ತ ದಯ ತೋರಿಸಿದ ಪಾವನಾತ್ಮನಿಗೆ ಆರಾಧನೆ. ಆರಾಧನೆ, 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 ಆರಾಧನೆ. ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಕೂಡ ಗಮನಿಸ್ತಾ ಇದ್ದಾರೆ. ನಮ್ಮೊಬ್ಬೊಬ್ಬರನ್ನ ಗಮನಿಸುವಂತ ದೇವರು. ದೇವರ ವಾಕ್ಯಕ್ಕಾಗಿ ಹಾತೊರೆಯುವಂತ ಹೃದಯಗಳನ್ನ ದೇವರು ತೃಪ್ತಿಪಡಿಸುವವರಾಗಿದ್ದಾರೆ. ಯಾರೆಲ್ಲ ಇಲ್ಲಿ ಆನ್ಲೈನ್ ಮುಖಾಂತರ ಇರಬಹುದು, ಈ ಒಂದು ಸ್ಥಳದಲ್ಲಿ ಇರಬಹುದು, ಅವರ ವಾಕ್ಯಗಳಿಗಾಗಿ ಯಾರೆಲ್ಲ ದಾಹಗೊಂಡಿದ್ದೀರೋ ಖಂಡಿತವಾಗಿಯೂ ದೇವರು ಅವರನ್ನು ತೃಪ್ತಿಪಡಿಸುವರು. ಬಾಯಾರಿದವನು ನನ್ನ ಬಳಿಗೆ ಬಂದು ಕುಡಿಯಲಿ, ನಾನು ಅವನಿಗೆ ಜೀವಜಲ ಕೊಡುತ್ತೇನೆಂಬುದಾಗಿ ನುಡಿದಂತ ಯೇಸು ಇಂದು ಒಂದೊಂದು ವಾಕ್ಯದ ಮುಖಾಂತರ ನಮ್ಮ ಹೃದಯಗಳಲ್ಲಿ ಆ ಜೀವ ಜಲದ ಅನುಭವವನ್ನು ಉಂಟು ಮಾಡ್ತಾರೆ. ಆ ಜೀವ ಜಲದ ಅನುಭವ ಅಂದ್ರೆ ಅವರ ಆತ್ಮನ ಅನುಭವ, ಪವಿತ್ರಾತ್ಮನ ಅನುಭವ. ಅನುಭವಕ್ಕಾಗಿ ನಾವು ಪ್ರಾರ್ಥಿಸೋಣ. ದೇವರೇ, ಬಾಯಾರಿಕೆಯಿಂದ ಬಂದಿದ್ದೇನೆ ಸ್ವಾಮಿ. ಅಳಿದು ಹೋಗುವ ಲೋಕಕ್ಕಾಗಿ, ಲೌಕಿಕವಾದ ಯಾವುದಕ್ಕಾಗಿಯೂ ಬಾಯಾರಿ ಬರಲಿಲ್ಲಪ್ಪ. ನಿನ್ನ ವಚನಗಳಿಗಾಗಿ, ಯೇಸುವೆ ನಿನಗಾಗಿ, ಇನ್ನು ಹೆಚ್ಚಾಗಿ ನೀನು ಬೇಕು ಎಂದು ಬಳಲಿ ಬಂದಿದ್ದೇನೆ. ಇನ್ನು ಹೆಚ್ಚಾಗಿ ನಿನ್ನ ವಾಕ್ಯ ಬೇಕು ಎಂದು ಬಳಲಿ ಬಂದಿದ್ದೇನೆ. ಜೀವ ಕೊಡುವ ನುಡಿಗಳಿರುವುದು ನಿಮ್ಮ